श्रीगुरुभ्यो नमः। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनै योगिभिर्ध्यानगम्यं वन्दे विष्णुं भवभयहरं सर्वलोकैकनाथम्. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ, ನಾವು ನಿನ್ನೆಯಿಂದ ರಾಯರ ಸ್ತುತಿ ಸುಪ್ರಭಾತ, ರಾಘವೇಂದ್ರ ಸ್ವಾಮಿಗಳ ಗೂಢಕೃತ ರಾಯರ ಸ್ತುತಿ ಸುಪ್ರಭಾತವನ್ನು ನೋಡ್ತಾ ಇದ್ವಿ. 3 ಶ್ಲೋಕಗಳನ್ನು ನೋಡಿದ್ವಿ. ಈಗ ಅಂದರೆ ಮತ್ಸ್ಯ, ಕೂರ್ಮ, ವರಾಹನ ಬಗ್ಗೆ ತಿಳಿದ್ವಿ. ಇವತ್ತಿನ ದಿನ ನಾವು ನಾರಸಿಂಹನ ಬಗ್ಗೆ, ಮೊದಲಿಗೆ ನಾರಸಿಂಹನ, ಅದಕ್ಕಿಂತ ಮುಂಚೆ ನಾವಿವತ್ತು ಭಾಗೀರಥಿ ಜಯಂತಿ ಇದೆ. ಆ ಭಾಗೀರಥಿ ಈಗ ರಾಯರ ಸ್ತೋತ್ರದಲ್ಲಿ ಬರುತ್ತೆ, ಸರ್ವತೀರ್ಥ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಎಲ್ಲ ತೀರ್ಥಗಳ ಸ್ನಾನ, ಗಂಗಾದಿ ಸಕಲ ತೀರ್ಥಗಳ ಸ್ನಾನ ಮಾಡಿದಂತಹ ಪುಣ್ಯ ನಾವು ಒಬ್ಬ ಪರೋಕ್ಷ ಜ್ಞಾನಿಗೆ ನಮಸ್ಕಾರ ಹಾಕಿದಾಗ ಬರುತ್ತೆ ಅಂತ ಹೇಳಿ ಅಪ್ಪಣ್ಣಾಚಾರ್ಯರು ಹೇಳಿ ಸ್ತೋತ್ರ ಮಾಡಿದ್ದು. ರಾಯರು ಅದಕ್ಕೆ ಮುದ್ರೆ ಒತ್ತಿದ್ದಾರೆ. ರಾಯರಲ್ಲಿ ಇರ್ತಕ್ಕಂಥ ಹಯಗ್ರೀವ ರೂಪಿ ಭಗವಂತ ಅದಕ್ಕೆ ಮುದ್ರೆ ಒತ್ತಿದ್ದಾನೆ ಅಂದ ಮೇಲೆ ಸರ್ವತೀರ್ಥ ಫಲಾವಾಪ್ತಿ ಯಥಾಶಕ್ತಿ. ಕೇವಲ ಅದನ್ನು ಕೇಳೋದಲ್ಲ, ಅಯ್ಯೋ ನೋಡಿ ರಾಯರ ಸೇವಾ ಮಾಡೋದು ಕಿನ್ನ ನಾವು ನಿಜವಾಗಿ ಗಂಗಾ ಸ್ನಾನ ಮಾಡೋದೇ ಶ್ರೇಷ್ಠ ಅನ್ನೋದು ನಮ್ಮ ಮನಸ್ಸಿನ ಆಳದಲ್ಲಿ ಕುಳಿತು ಬಿಟ್ಟಿದೆ. ಕೇವಲ ಅದನ್ನು ಕೇಳ್ತೇವೆ, ಆದರೆ ಅದನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು. ನಾವು ಗುರುಗಳಿಗೆ ನಮಸ್ಕಾರ ಹಾಕಿದರೆ, ನಾನು ನನ್ನ ಸ್ನೇಹಿತರ ಹತ್ರ ಹೇಳ್ತಿರ್ತೇನೆ, ಆಚಾರ್ಯರು ನನಗೆ ಅಂತ ಇರ್ತಾರೆ, ನಾವು ಜೀವನದಲ್ಲಿ ಹೆಚ್ಚು ತೀರ್ಥಯಾತ್ರೆ ಮಾಡಿಲ್ಲ ಅಂದಾಗ, ಆದರೆ ಎಂದು ಯಾವುದನ್ನು ಬಿಟ್ಟರೋ ವರ್ಷಕ್ಕೆ ಒಮ್ಮೆ ಯಾದರೂ ಪರೋಕ್ಷ ಜ್ಞಾನಿಗಳು, ರಾಯರಿರ್ಬೋದು, ವಿಜಯದಾಸರಿರ್ಬೋದು, ಅಂಥವ್ರ ಆರಾಧನೆ ದಿವಸ ಹೋಗಿ ಯಥಾಶಕ್ತಿ ಪ್ರದಕ್ಷಿಣಂ, ಎಲ್ಲ ತೀರ್ಥಗಳ ಸ್ನಾನ ಮಾಡಿದ ಫಲ ನಿನಗೆ ಬರುತ್ತೆ ಅಂತ ಅವ್ರು ಹೇಳಿದರೆ, ನಾನು ಇದುವರೆಗೂ ಅದನ್ನೇ ನಂಬಿಕೊಂಡು ಬಂದವಳು. ಅದರಲ್ಲೂ ಭಾಗೀರಥಿ ಜಯಂತಿ ಇದೆ ಇವತ್ತು. ಆ ಭಗೀರಥನ ಆ ಒಂದು ಪ್ರಯತ್ನದಿಂದ ಬಂದಂತಹ ಗಂಗಾದೇವಿಯನ್ನು ನಾವು ಎಲ್ಲಿದ್ದಾಳೆ ಗಂಗಾದೇವಿ ಅಂದರೆ, ಓ ಅಲ್ಲಿದ್ದಾಳೆ ರೀ, ಗಂಗೋತ್ರಿಯಲ್ಲಿದ್ದಾಳೆ, ನಾವು ಗಂಗಾ ಸಾಗರ ಸಂಗಮದಲ್ಲಿದ್ದಾಳೆ ಅಂತ ಹೀಗೆ ಹೇಳ್ತೀವಿ. ಆದರೆ ಎಲ್ಲಿ ಅಪರೋಕ್ಷ ಜ್ಞಾನಿ, ನಾವು ಕೇಳ್ತೀವಿ ನೋಡಿ, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನಾ, ಸರಸ್ವತಿ, ಸಿಂಧು ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ಲುವವು, ವಲ್ಲಭ ಶ್ರೀಹರಿ ಮೆಚ್ಚುವನು ಅಂತ ಹೇಳ್ತಾರೆ. ಅದು ಕೇವಲ ಹೇಳುವುದಕ್ಕಲ್ಲ, ಅದನ್ನು ನಾವು ಅನುಷ್ಠಾನಕ್ಕೆ ತಗೋಬೇಕು. ನಮಸ್ಕಾರ ಮಾಡಿದಾಗ ಇವತ್ತು ಗುರುಗಳಿಗೆ ನಾವು ನಮಸ್ಕಾರ, ಇಷ್ಟೆಲ್ಲ 48 ಗುರುಗಳಿಗೆ ನಮಸ್ಕಾರ ಮಾಡಿದ್ದೇವೆ ಅಂದರೆ ಭಾಗೀರಥಿ ಜಯಂತಿಯನ್ನು ಚೆನ್ನಾಗಿ ಆಚರಿಸಿದ್ದೇವೆ ಅಂತ ಹೇಳಿ ನಮ್ಮ ಕಡೆಯಿಂದ ಭಗವಂತ ಆ ಒಂದು, ಅದರಲ್ಲೂ ಅವ್ರು ಹೇಳ್ತಾರೆ ದಶಮಿಯಂದು ಅದಕ್ಕೆ ಒಂದಷ್ಟು ಇದೆ. ಸೂರ್ಯ ವೃಷಭದಲ್ಲಿ ಬರಬೇಕು, ಚಂದ್ರ ಕನ್ಯಾದ ರಾಶಿಯಲ್ಲಿ ಬಂದಿರಬೇಕು, ವ್ಯತಿಪಾತ ಇರಬೇಕು. ಇಷ್ಟೆಲ್ಲ ಸಂಯೋಗಗಳು ಇದ್ದಾಗ ಆ ಒಂದು ದಿನ ರಾಮ ಅಲ್ಲಿ ರಾಮೇಶ್ವರದಲ್ಲಿ ರಾಮ ಲಿಂಗವನ್ನು ಪ್ರತಿಷ್ಠೆ ಮಾಡಿದಂಥ ಆ ಒಂದು ದಿನ ಅಂತ ಹೇಳ್ತಾರೆ ಭಾಗೀರಥಿ ಜಯಂತಿ ಇವತ್ತು. ಇದನ್ನು ಮಾಡ್ತಾ ಈಗ ಮತ್ತೆ ನಾವು ನಮ್ಮ ಗುರುಗಳ ಸ್ತೋತ್ರ, ಗೂಢಕೃತ ಗುರುಗಳ ಸ್ತೋತ್ರಕ್ಕೆ ಬರೋಣ. ಮೊದಲಿಗೆ ಓದ್ತೇನೆ, ಆ ನಂತರ ಅದರ ಅರ್ಥವನ್ನು ತಿಳಿಯೋಣ. ಈಗ ನಾರಸಿಂಹ. ಶ್ರೀನಾರಸಿಂಹ ಇವ ಭಕ್ತ ಸುಭಾಷಿತಂಚ ಸತ್ಯಂ ವಿಧಾಯ ಶರಣಾಗತ ರಕ್ಷಣೇನ ಭೋ ಸ್ವರ್ಣ ಕಶ್ಯಪ ಕುವಾದಿಕರೀಂದ್ರ ಭೇದಿಂ ಶ್ರೀನಾರಸಿಂಹ ಕೃತಿ ಬೋಧಕ ಸುಪ್ರಭಾತಂ. ಇಲ್ಲಿ ನರಸಿಂಹದೇವರಿಗೆ ಸುಪ್ರಭಾತವನ್ನು ಹೇಳ್ತಾ ಇದ್ದಾರೆ ಗೂಢರು. ಇಲ್ಲಿ ನರಸಿಂಹದೇವರು ನಾವು ನಿನ್ನೆ ನೋಡಿದ್ವಿ, ಪಾವನ ಮೂರ್ತಿ. ಇದನ್ನ ಮೇಲ್ನೋಟದ ಅರ್ಥ ಅಷ್ಟೇ ನಾವು ತಿಳಿತಿರೋದು. ಮೇಲೆ ಪಾವನ ಮೂರ್ತಿಯಾದಂತಹ ಲಕ್ಷ್ಮೀ ನರಸಿಂಹನೇ ಸಾಕ್ಷಾತ್ತಾಗಿ ಪ್ರಹ್ಲಾದರಾಜರನ್ನ ನೀನು ಮೋಕ್ಷಕ್ಕೆ ಅವನಲ್ಲಿರ್ತಕ್ಕಂಥ ಅವನಿಗೆ ಏನೇನು ಬಂದಿತ್ತು ಎಲ್ಲ ಅಡೆತಡೆಗಳನ್ನು ನಾವು ಅನ್ಕೋತೀವಿ. ಹಿರಣ್ಯಕಶಿಪು ಕೊಲ್ಲೋದಕ್ಕೆ ಬಂದ, ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ದೇವ ಬಂದ ಅಂತ ನಾವು ತಿಳಿತೇವೆ. ಆದರೆ ಒಳಗಡೆ ಬೇರೆನೇ ಅರ್ಥ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ,
ಭಗವಂತನ ಬಂದದ್ದು ಪ್ರಹ್ಲಾದ ರಾಜರಿಗೆ ಅವನ ಏನೇನು ಸಂಸಾರಕ್ಕೆ ಅವನು ಬಂಧನಗಳಿದೆಯೋ ಎಲ್ಲ ಕರ್ಮ ಬಂಧನಗಳನ್ನು ನಾಶ ಮಾಡೋದಕ್ಕಾಗಿ ಮೋಕ್ಷಕ್ಕೆ ತಾನೇ ಬಂದು ಸ್ವಯಂ ಯಾರ್ರಿ ಮೋಕ್ಷಕ್ಕೆ ಅಧಿಪತಿಯಾದಂತಹ ನಾರಸಿಂಹ ಬಂದು ಕರೆದುಕೊಂಡು ಹೋಗ್ತೇನೆ ಬಾ ಅಂತ ಹೇಳಿ ಕೈ ಹಿಡಿದಾಗ ಅವರು ತಮ್ಮನ್ನ ಈ ಹಿಂದೆ ಅನುಸರಿಸ್ತಾ ಇರ್ತಾರೆ. ನಮ್ಮ ಮುಂದೆ ಇನ್ನೂ ಹುಟ್ಟುವವರಿದ್ದಾರೆ, ನಮ್ಮನ್ನ ನಂಬಿಕೊಂಡು ಹುಟ್ಟುವವರಿದ್ದಾರೆ ಸಾಧನೆಗಾಗಿ. ಸ್ವಾಮಿ, ಅವರನ್ನೆಲ್ಲನ್ನ ನಾನು ಕರೆದುಕೊಂಡು, ದೈತ್ಯ ಬಾಲಕರೆಲ್ಲ ಈಗಿನ್ನೂ ಹರಿನಾಮ ಸ್ಮರಣೆಯನ್ನು ಕಲಿತಾ ಇದ್ದಾರೆ, ಇವರೆಲ್ಲರನ್ನ ಕರೆದುಕೊಂಡು ಸಜ್ಜೀವ ರಾಶಿಗಳನ್ನು ಕರೆದುಕೊಂಡು ಅವರವರ ಸಾಧನೆ ಪೂರೈಸುವವರೆಗೂ ನೋಡಿ, ತಾಯಿ ಆದವಳು ಮಕ್ಕಳನ್ನ ಕಾಯ್ತಾಳೆ. ಈಗ ಎಲ್ಲರೂ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಆಗ ಎಲ್ಲರೂ ಅವ್ರವ್ರ ಪಾಡಿಗೆ ಎಲ್ಲ ಊಟ ಮುಗೀತು ಅಂದ್ರೆ ಹೊರಟು ಬಿಡ್ತಾರೆ. ಆದರೆ ಆ ಮಗು ಏನೋ ನಿದ್ದೆ ಮಾಡಿತ್ತು, ಅಥವಾ ಮಗು ಹೇಳುತ್ತೆ ಅಮ್ಮ ನಾನು ಇನ್ನೂ ಒಂದು ಸ್ವಲ್ಪ ತಿರ್ಬೇಕು ಅಂದ್ರೆ ತಾಯಿ ಕಾಯ್ತಾಳೆ. ಅಂದ್ರೆ ತಾಯಿ ಒಬ್ಬಳೇ ಮಕ್ಕಳಿಗಾಗಿ ಕಾಯೋದು. ಹಾಗೆ ತಾಯಿಯಂತೆ ನಮಗಾಗಿ ಕಾದು ಕುಳಿತಿದ್ದಾರೆ. ನಮ್ಮ ಸಾಧನೆ ಇನ್ನೂ ಆಗಿಲ್ಲ, ರಾಯರು ಯಾಕೆ ಕೂತಿದ್ದಾರೆ, ನಮಗಾಗಿ ಕೂತಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಅದರೊಂದಿಗೆ ಅವರು ಗುರುವಾಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ, ತಾಯಿಯಂತೆ ಇದ್ದಾರೆ. ಸಪರಿವಾರದೊಂದಿಗೆ ನಾನು ನಿನ್ನ ಲೋಕಕ್ಕೆ ಬರ್ತೇನೆ ಸ್ವಾಮಿ. ನೀನು ಹೇಗೆ ಸಪರಿವಾರನಾಗಿ ನೀನು ಎಲ್ಲರಿಂದ ಪೂಜೆಗೊಳ್ತೀಯೋ ಹಾಗೆ ನಾನು ಸಪರಿವಾರವಾಗಿ ನಾನು ನಿನ್ನ ಸ್ತೋತ್ರ ಮಾಡ್ತೇನೆ. ಎಂತಹ ಒಂದು ನಿಷ್ಠೆ ಇದೆ ನೋಡಿ. ದೇವ ಅವನಲ್ಲಿ ಅಂಥ ಒಂದು ನಿಷ್ಠೆಯನ್ನು ಹೊರಹೊಮ್ಮಿಸಿದ್ದಾನೆ ಪ್ರಹ್ಲಾದ ರಾಜರಲ್ಲಿ. ಅಂತಹ ಒಂದು ಭಿನ್ನಯಿಸುವಂತೆ ಈ ಧೀರರು ದಯಾಳುಗಳು ಆದಂತಹ ಪ್ರಹ್ಲಾದ ರಾಜರು ಹೇಳ್ತಾರೆ, ಶ್ರೀಹರಿ ನರನೂ ಅಲ್ಲ ಸಿಂಹವೂ ಅಲ್ಲ, ತ್ರಿಜಗದ್ವಿಲಕ್ಷಣನಾದಂತಹ ನರಹರಿ ರೂಪಧಾರಿಯಾಗಿ ಅದ್ವೈತ ಮತದ ಪ್ರತಿನಿಧಿಯಂತೆ ಇದ್ದ ಹಿರಣ್ಯಕಶಿಪುವನ್ನು ನೀನು ಸಂಹಾರ ಮಾಡಿದೆ ಸ್ವಾಮಿ. ನನ್ನ ತಂದೆಯನ್ನ ಸಂಹಾರ ಮಾಡಿದೆ ಅಂತ ಹೇಳೇ ಇಲ್ಲ ಅವರು. ಅಲ್ಲಿ ನೋಡಿ, ಸಂಹಾರ ಆಯಿತು ಅಂದರೆ ತಂದೆ ಏನೇ ಆಗಲಿರಿ, ಅವನು ಎಷ್ಟೇ ಕಷ್ಟ ಕೊಡ್ಬೋದು, ತನ್ನ ತಂದೆ ಅಲ್ವಾ ಅನ್ನೋ ವ್ಯಾಮೋಹ ಇರಲಿಲ್ವಾ ಅಂದರೆ ಪ್ರಹ್ಲಾದ ರಾಜರು ಆ ಒಂದು ಜಯನ ಅವರು ಅಪ್ರೋಕ್ಷ ವಾಯುದೇವರ ವಾಯುನಾಚ ಸಮಾವಿಷ್ಟ ಅಂತ ಹೇಳ್ತಾರೆ. ವಾಯುದೇವರ ನಿತ್ಯ ಸನ್ನಿಧಾನ ಇತ್ತು, ಅದರಿಂದ ಅವರು ಸಂತೋಷನೆ ಪಟ್ಟರು. ಅದ್ವೈತ ಮತದ ಒಂದು ಖಂಡನೆ ಆಯಿತು ಅಂತ ಹೇಳಿ ಸಂತೋಷ ಪಟ್ರಂತೆ. ನೋಡಿ, ತಂದೆ ಅಂತಲೇ ನೋಡಿಲ್ಲ ಅವರು. ಅಲ್ಲಿ ನಾನು ದ್ವೈತ ಮತದ ಪ್ರತಿನಿಧಿ, ಅದ್ವೈತ ಮತದ ಒಂದು ಪ್ರತಿನಿಧಿಯಾಗಿದ್ರು ನನ್ನ ತಂದೆ ಅಂತ ಹೇಳಿದ್ರು. ಹಾಗೆ ದ್ವೈತದ ಮತದ ಪ್ರತಿನಿಧಿಯಾಗಿ ಅಂಜಲಿಬದ್ಧರಾಗಿ ಆ ವಾಯುದೇವರ ಆ ಒಂದು ಇದ್ದಂತಹ ವಾಯುದೇವರ ಆವೇಶ ಇದ್ದ ಪ್ರಹ್ಲಾದ ರಾಜರನ್ನು ರಕ್ಷಿಸಿದಂತಹ ಆ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವವನ್ನು ಜಗತ್ತಿಗೆ ಸ್ಪಷ್ಟವಾಗಿ ಒಂದು ಪ್ರಚುರಪಡಿಸಿದಂತಹ ನಾರಸಿಂಹನೇ ನೀನು. ಇವತ್ತು ಆ ನಾರಸಿಂಹ ಎಲ್ಲಿ ಇಷ್ಟೆಲ್ಲ ನಾವು ತಿಳಿದುಕೊಂಡು ಇದಕ್ಕೆ ನಾವು ಬರಬೇಕು. ಶ್ರೀ ನಾರಸಿಂಹ ಇವ ಭಕ್ತ ಸುಭಾಷಿತಂಚ ಸತ್ಯಂ ವಿಧಾಯ ಶರಣಾಗತ ರಕ್ಷಣೇನ. ಅಂದರೆ ಆ ರಾಘವೇಂದ್ರ ಸ್ವಾಮಿಗಳಲ್ಲಿ ನಿಂದು ಅವರ ಬಳಿ ನೋಡಿ, ಅಲ್ಲಿ ಶರಣಾಗತ ರಕ್ಷಣೇನ ಅಂತ ಹೇಳ್ತಾರೆ. ಸತ್ಯಂ ವಿಧಾಯ ಶರಣಾಗತ ರಕ್ಷಣೇನ. ಯಾರು ಇಲ್ಲಿ ಅವರ ಬಳಿ ಶರಣಾಗತರಾಗಿ ಬರ್ತಕ್ಕಂಥ ಭಕ್ತರನ್ನ ಅತ್ಯಂತ ಆಪ್ತತೆಯಿಂದ ಹತ್ತಿರಕ್ಕೆ ಕರೆದು ಜಗತ್ತು ಸತ್ಯ ಭೇದ ಜ್ಞಾನವನ್ನ ಅವರು ಬೋಧಿಸ್ತಾ ಇದ್ದಾರೆ, ಸ್ಥಾಪಿಸ್ತಾ ಇದ್ದಾರೆ. ಎಲ್ಲಿ ಕೇವಲ ಉಪದೇಶ ಅಲ್ಲ, ಹೃದಯಾಕಾಶದಲ್ಲಿ ಅವರನ್ನ ಪ್ರತಿಷ್ಠೆ, ನಾವು ರಾಯರನ್ನ ಪ್ರತಿಷ್ಠೆ ಮಾಡಿದ್ದೀವಿ ಅಂತ ನಾವು ತಿಳಿದುಕೊಂಡಿದ್ದೀವಿ. ಆದರೆ ನಿಜವಾಗಿ ರಾಯರು ನಮ್ಮಲ್ಲಿ ಭಗವಂತನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ, ವಾಯುದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಮಾಡಿ ಮದೋನ್ಮತ್ತವಾದ ಆನೆಯಂತಿರುವ ಕುವಾದಿಗಳು ಎಲ್ಲೋ ಇಲ್ಲ, ಕುವಾದಿಗಳು ಎಲ್ಲಿದ್ದಾರೆ? ಹೊರಗಿಲ್ಲ, ಒಳಗೆ ಇದ್ದಾರೆ. ನಮಗೆ ಆ ಒಂದು ಸಿಂಹದಂತೆ ಇದ್ದಾರೆ ಗುರುಗಳು. ಆ ಒಂದು ಕುವಾದಿಗಳನ್ನ ಆನೆಯಂತೆ ಇರುವಂತಹ ಆ ಕುಮತವನ್ನ ಸಿಂಹದಂತೆ ಬಂದು ಸಂಹರಿಸಿ ನರಹರಿಯ ಅಪ್ರಾಕೃತ ಚರ್ಯೆಯನ್ನ ನೆನಪಿಸಿಕೊಳ್ಳುವಂತೆ ಮಾಡಿದ್ದಾರೆ ರಾಯರು. ನೋಡಿ, ರಾಯರಿಗೆ ಯಾವ ರೀತಿ ನಾರಸಿಂಹನನ್ನ ಹೋಲಿಸಿದ್ದಾರೆ ಗೂಢರು ಅಂದ್ರೆ, ಮದೋನ್ಮತ್ತವಾದಂಥ ಆನೆಯಂತೆ ಯಾವುದಿದೆ ನಮ್ಮಲ್ಲಿರ್ತಕ್ಕಂಥ ಕುಮತಗಳ ಒಂದು ಸಂಸ್ಕಾರಗಳು, ಅಂಥ ಅದನ್ನ ಸಿಂಹದಂತೆ ಸಂಹರಿಸಿ, ಆ ಸಿಂಹದಂತೆ ಆ ನರಹರಿಯ ಅಪ್ರಾಕೃತ ನೋಡಿ, ಸಿಂಹನಾಗಿ ಆನೆ ಎಂಥ ದೊಡ್ಡ ಆಕೃತಿ ಇದೆ ಆನೆದು. ಸಿಂಹದ ಒಂದು ಆಕಾರ ಕಡಿಮೆ ಇರುತ್ತೆ, ಆದರೆ ಬಲದಲ್ಲಿ ನೋಡಿದ್ರೆ ಸಿಂಹವೇ ಜಾಸ್ತಿ. ಸಿಂಹ ಆನೆಯ ಕುಂಭಸ್ಥಳವನ್ನ ಭೇದಿಸಿ ಹೇಗೆ ಅದನ್ನ ಕೆಳಗೆ ಉಳುವಂತೆ ಮಾಡುತ್ತೋ ಹಾಗೆ ಆ ನರಹರಿಯ ಅಪ್ರಾಕೃತ ಚರ್ಯೆಯನ್ನ
ನೀವು ನಮಗೆ ನೆನಪಿಸಿಕೊಳ್ಳುವಂತೆ ಸ್ವಾಮಿ ನೀವು ಇದ್ದೀರಾ ಅಂದು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳ ಸಮಕ್ಷಮದಲ್ಲಿ ಶರಣಾದಂತಹ ಪುಟ್ಟ ಬಾಲಕ ಪ್ರಹ್ಲಾದನನ್ನ ಕೈ ಹಿಡಿದು ಮೇಲೆತ್ತಿ ನೋಡಿ, ಭಗವಂತ ಅವನಿಗಾಗಿ ಬಾಗಿದ್ದಾನೆ ರೀ. ಬಾಗಿ ಈಗ ನಮಗೆ ಬರಬೇಕು ಮನಸ್ಸಿನ ಮುಂದೆ ಚಿತ್ರಣ. ನರಸಿಂಹದೇವರು ಆ ಒಂದು ಸಿಂಹಾಸನದಲ್ಲಿ ಕೂತಿದ್ದಾರೆ. ಆ ಸಿಂಹಾಸನವನ್ನ ಶುದ್ಧಿ ಮಾಡೋದಕ್ಕಾಗಿ, ಯಾಕೆಂದ್ರೆ ಆ ಒಂದು ಅದ್ವೈತಿಯಾದಂತಹ ಅವನು ನಾನೇ ದೇವರು ಅಂತ ಹೇಳಿ ಕೂತಿದ್ದ, ಅದು ಅಶುದ್ಧವಾಗಿತ್ತು, ಅವನಿಗೆ ಸೇರಿದ್ದು. ಅದಕ್ಕೆ ಇದು ನನ್ನದು ಅಂತ ಹೇಳಿ ಭಗವಂತ ಶುದ್ಧ ಮಾಡಿದಂತೆ ಆ ನಂತರ ಅದನ್ನ ಪ್ರಹ್ಲಾದರಾಜರಿಗೆ ಕೊಟ್ಟಿದ್ದು. ಹಾಗೆ ಪ್ರಹ್ಲಾದರಾಜರು ನಮಸ್ಕಾರ ಮಾಡ್ತಿದ್ದರೆ ಭಗವಂತ ತಾನು ಸರ್ವೋತ್ತಮನಾಗಿದ್ದರು ತಾನು ಬಗ್ಗಿ ಆ ಕೈಯಿಂದ ಬಾಲಕನನ್ನ ಮೇಲೆತ್ತಿ ಅವನ ನೆತ್ತಿಯ ಮೇಲೆ ತನ್ನ ಅಮೃತ ಸದೃಶವಾದಂತಹ ಕೈಯನ್ನ ಇಡ್ತಾನೆ. ಇದು ಸಪ್ತಮ ಸ್ಕಂದ ಭಾಗವತದಲ್ಲಿ ನೇರವಾದ ಅನುವಾದ. ಭಗವಂತ ತನ್ನ ಅಮೃತಮಯವಾದ ಕೈಯನ್ನ ಪ್ರಹ್ಲಾದರಾಜನ ಮೇಲೆ ಇಡ್ತಾನೆ. ಯಾಕೆ ಇಟ್ಟಪ್ಪ? ಈಗ ಮಕ್ಕಳಿಗೆ ತಂದೆಯಾದವನು ಹೇಗೆ ನೇವರಿಸಿ ನೋಡಿ ತಲೆಯನ್ನೇ ನೇವರಿಸ್ತಾನೆ, ಬೇರೆ ಯಾವ ಅಂಗಗಳನ್ನು ಅಲ್ಲ. ನಮಗೆ ಮುದ್ದು ಬಂದ್ರೆ ತಲೆಯನ್ನ ಹೀಗೆ ನೇವರಿಸ್ತಾ ಇರ್ತಾರೆ. ಆ ನೇವರಿಸಿದಾಗ ಆ ಭಗವಂತ ಯಾಕೆ ಹಾಗೆ ಮಾಡ್ದ ಅಂದ್ರೆ, ಅವನತ್ರ ಏನೇನು ಒಳಗಡೆಯಿಂದ ಕರ್ಮಗಳಲ್ಲಿ ಉತ್ತಮಾಂಗ ಶಿರಸ್ಸು, ಏನೇನು ಕರ್ಮಗಳು ಇದೆಯೋ, ಯಾವ ಯಾವ ಅನುಸಂಧಾನಗಳು ಕರ್ಮಾನುಸಾರ ಬಂದಿದೆಯೋ ಅದೆಲ್ಲವನ್ನ ಭಗವಂತ ತಾನು ಸಾಕ್ಷಾತ್ತಾಗಿ ಸ್ವೀಕರಿಸಿದ. ಪಾಪಗಳ ಆ ಒಂದು ಆಲೋಚನೆ ಬರೋದಕ್ಕೆ ಸಾಧ್ಯವೇ ಇಲ್ಲ, ವಾಯುದೇವರ ಆವೇಶ ಇದೆ. ಅದಕ್ಕಾಗಿ ಅಂತಹ ಎಲ್ಲರ ಈಗ ಬ್ರಹ್ಮದೇವರು ಏನು ಅನ್ಕೋತಾರೋ, ಈಗ ನಾವೇ ನೋಡಿ ಯಾರ ಹತ್ರ ಹೋದಾಗ ತುಂಬಾ ಉತ್ತಮವಾದಂಥವ್ರು ಅಂದ್ರೆ ನಮ್ಮ ಗುರುಗಳು ಆ ಥರ ದೊಡ್ಡವರು, ಅವ್ರು ನಮಗೆ ತುಂಬಾ ಬೇಕಾದವರಾಗಿರ್ತಾರೆ. ಅದೇ 100 ಜನದಲ್ಲಿ ಅವ್ರು ನಮ್ಮನ್ನು ಮಾತಾಡ್ಸಲ್ಲ. ಏನ್ ಅನ್ಕೋತಾರೋ, ಅವ್ರಕ್ಕಿಂತ ದೊಡ್ಡವ್ರೆ ನೋಡಪ್ಪ ಇವ್ರನ್ನ ಮಾತಾಡಿಸ್ತಾರಲ್ಲ ಅಂತ ಅವ್ರು ಯಾರು ಏನು ಅನ್ಕೋತಾರೋ ಅಂತ ಹೇಳಿ ನಾವು ಅದನ್ನೆಲ್ಲ ಅನುಭವಿಸಿದೀವಿ ಸ್ವತಃ. ಆದರೆ ಭಗವಂತ, ಲಕ್ಷ್ಮಿ, ಬ್ರಹ್ಮ, ರುದ್ರ ಎಲ್ಲ ದೇವತೆಗಳಿದ್ದಾರೆ. ಅದರಲ್ಲಿ ಪುಟ್ಟ ಬಾಲಕನನ್ನ ಕರೆದು ಆ ಒಂದು ಸಿಂಹಾಸನದ ಮೇಲೆ ತನ್ನೊಂದಿಗೆ ಆ ಒಂದು ಅಮೃತಮಯವಾದ ಕೈಯನ್ನು ಇಟ್ಟ. ಅವನಿಗೆ ಯಾರ ಭಿಡೆ ಇದೆ? ಸ್ವತಂತ್ರನಾದ ಭಗವಂತ ಅಂತ ದೇವಸ್ವಭಾವ. ಆ ದೇವಸ್ವಭಾವ ಅವನ್ನ ನಾವು ನಿಮ್ಮಲ್ಲಿ ನೋಡ್ತಾ ಇದ್ದೇವೆ. ಈಗ ಮೊದಲು ಅವರು ನಾರಸಿಂಹನ ಆಕೃತಿಯನ್ನ ಗೂಢರು ಹೇಳಿದ್ರು, ಜೊತೆಗೆ ನಿಮ್ಮ ಸ್ವಭಾವ ರಾಯರು ನೋಡಿ. ಒಬ್ಬ ಮುಸಲ್ಮಾನನಿಗೆ ಗುರುಗಳು ಅನುಗ್ರಹ, ಅವ್ರಿಗೆ ಏನು ಅಯ್ಯೋ ಬ್ರಾಹ್ಮಣರಿದ್ದಾರೆ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ, ಅವ್ರು ನನ್ನ ಪೂಜೆ ಮಾಡಲ್ಲ ಅಂತ ಹೇಳಿ ಗುರುಗಳೇನಾದ್ರೂ ಬಿಟ್ರ? ಒಬ್ಬ ಮುಸಲ್ಮಾನ, ಒಬ್ಬ ಕ್ರಿಶ್ಚಿಯನ್ ಆಗಿರ್ಬೋದು, ಮಂದ ಮತಿ ಆಗಿರ್ಬೋದು, ಅವನಿಗೂ ಗುರುಗಳು ಅನುಗ್ರಹ ಮಾಡಿದರೆ ಯಾರ ಭಿಡೆಯೂ ಇಲ್ಲ. ಒಳಗೆ ಜೀವಸ್ವರೂಪ ಸರಿಯಾಗಿದ್ದರೆ ಆ ಗುರುಗಳು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಶರಣಾಗತರನ್ನ. ಹಾಗೆ ಇಂತಹ ದೇವಸ್ವಭಾವ ನಿಮ್ಮಲ್ಲಿ ಹೊರಹೊಮ್ಮಿದೆ. ಅವತ್ತು ಭಗವಂತ ಹೇಗೆ ಆ ಸ್ವಭಾವವನ್ನ, ತವನ ಸ್ವಭಾವ ಇದು ದೇವಸ್ವಭಾವ, ಭಗವಂತ ನಿಮ್ಮಲ್ಲಿ ನಿಂತು, ಆ ನಾರಸಿಂಹನೇ ಸ್ವತಂತ್ರನಾದಂತಹ ನಾರಸಿಂಹ ನಿಮ್ಮಲ್ಲಿ ನಿಂತು ಈ ರೀತಿ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾನೆ. ಹೀಗೆ ಅಸಾಮಾನ್ಯ ಭಕ್ತ ಕೋಟಿಯ ವೃಂದದ ಮಧ್ಯ ಅತೀ ಸಾಮಾನ್ಯರಾದಂತಹ ನರಹುಳುಗಳು ನಾವೆಲ್ಲ. ಆದರೆ ನಾವೂ ಸಹ ಶರಣಾಗತರಾಗಿ ಹೋದ್ರೆ ಯಾವುದೇ ಬಗೆಯಲ್ಲಿ ಸಂಕೋಚವೇ ಪಡೋದಿಲ್ಲ. ಅವರು ನಮ್ಮನ್ನ ಅನುಗ್ರಹಿಸುವಷ್ಟು ದಯಾ, ಅದಕ್ಕೆ ಅತ್ಯಂತ ದಯಾಳವೇ ಅಂತ ಕರೆದಿದ್ದಾರೆ ಅಪ್ಪಣ್ಣಾಚಾರ್ಯರು. ದಯಾಳುತ್ವವನ್ನು ತೋರಿಸ್ತಕ್ಕಂಥ ನರಸಿಂಹರೂಪಿ ಗುರುರೂಪಿ ನರಸಿಂಹನೇ ಗುರುರೂಪದಲ್ಲಿ ಬಂದು ನಿಂತಿದ್ದಾನೆ ರಾಯರಾಗಿ. ಅಂದ್ರೆ ರಾಯರಿಗೆ ನಮಸ್ಕಾರ ಮಾಡೋದು ಬೇರೆ, ಆದರೆ ಅಲ್ಲಿ ರಾಯರು ಯಾರು? ನಾರಸಿಂಹನೇ ಗುರುರೂಪಿಯಾಗಿ ಬಂದಿದ್ದಾನೆ. ಈಗ ನಮಗೆ ಚತುರ್ದಶಿ ಷೋಡಶಿ ಎಲ್ಲ ಓದಿದಾಗ ಗೊತ್ತಾಗತ್ತೆ. ನಾರಾಯಣ ಒಂದು ಪ್ರದ್ಯುಮ್ನ ಅಂತ ಹೇಳಿ ಮೇಲ್ಗಡೆ ಅದಕ್ಕೆ ಚೆನ್ನಾಗಿ ಉದಾಹರಣೆಗಳನ್ನು ಕೊಟ್ಟು ಅದು ಹೇಗೆ ಅನ್ನೋದು. ಈಗ ಪ್ರದ್ಯುಮ್ನ ರೂಪ ಅಂದ್ರೆ ಅದು ನಾರಾಯಣ ರೂಪಗಳಿಂದ ಮಾಡಿದೆ. ಅಂದ್ರೆ ಪ್ರದ್ಯುಮ್ನ ರೂಪ ಅಂತ ಬರ್ಬೇಕಾದ್ರೆ ಎಲ್ಲವೂ ನಾರಾಯಣ ರೂಪಗಳಿಂದಲೇ ಆಗಿದೆ ಅಂತ ಹೇಗೆ ಹೇಳ್ತಾರೋ ಹಾಗೆ ಗುರು ರೂಪದಿಂದ ಭಗವಂತ ನಾರಸಿಂಹ ಬಂದಿದ್ದಾನೆ. ಅದಕ್ಕಾಗಿ ನಿಮ್ಮಲ್ಲಿರ್ತಕ್ಕಂಥ ನಾರಸಿಂಹನಿಗೆ ಅಂದ್ರೆ ನೋಡಿ, ಅಧಿಷ್ಠಾನಕ್ಕೆ ನಾರಸಿಂಹ ದೇವರು ಅಲ್ಲಿ ಬಂದು ನಿಲ್ಲಬೇಕಾದ್ರೆ ಅವರು ಎಂಥ ಅಧಿಷ್ಠಾನ ಇರಬೇಕು? ವಾಯುದೇವರಿದ್ದಾರೆ, ಆದ್ದರಿಂದ ಅಲ್ಲಿ ಬಂದು ನಾರಸಿಂಹ ಕೂತಿದ್ದಾನೆ ಅಂತ ಹೇಳ್ತಾ ಅಲ್ಲಿ ಅವರು ಹೇಳ್ತಾರೆ, ಶ್ರೀ ನಾರಸಿಂಹ ಇವ ಭಕ್ತ ಸುಭಾಷಿತಂಚ.
ನರಸಿಂಹದೇವರೇ ಬಂದು ಬಿಟ್ರೇನೋ ಅನ್ನೋ ರೀತಿಯಲ್ಲಿ ನಮಗೆ ಅನುಭವದಲ್ಲಿ ಬರಬೇಕು. ಕೇವಲ ಬೃಂದಾವನವನ್ನು ನೋಡಿದ ಮಾತ್ರದಲ್ಲಿ ಅದಕ್ಕೆ ನಾವು ನಮಸ್ಕಾರ ಹಾಕಿದರೆ ಕೇವಲ ಶಿಲೆಗೆ ಹಾಕಿದ ನಮಸ್ಕಾರದ ಫಲ ಅಷ್ಟೇ ಬರುತ್ತೆ. ಆದರೆ ಒಳಗಡೆ ಕೇವಲ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯೊಳಗೆ ಭಗವಂತ ಇದ್ದಾನೆ. ಹಾಗೆ ವೃಂದಾವನವೇ ರಾಯರಲ್ಲ, ವೃಂದಾವನದ ಒಳಗೆ ರಾಯರು ಇದ್ದಾರೆ. ರಾಯರ ಒಳಗೆ ಮುಖ್ಯ ಪ್ರಾಣ ಪರಮಾತ್ಮ ನರಸಿಂಹನಿದ್ದಾನೆ ಅಂತ ಹೇಳ್ತಾ ನಾವು ಸತ್ಯಂ ವಿಧಾಯ ಶರಣಾಗತ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ ಹೇಳಿ ಹೇಗೆ ನರಸಿಂಹದೇವರು ಆ ಒಂದು ಭಕ್ತರ ಮಾತನ್ನ ಸತ್ಯ ಮಾಡೋದಕ್ಕಾಗಿ ಬಂದು ನಿಂತಿದ್ದಾನೋ, ಹಾಗೆ ಭಗವಂತ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡೋದಕ್ಕಾಗಿ ತಾನೇ ಬಂದುಬಿಟ್ಟ. ಭಕ್ತನನ್ನ ಬಿಟ್ಟಿರೋ ಭಕ್ತ ಏನ್ ಹೇಳ್ದ, ನಾನು ಇವ್ರನ್ನೆಲ್ಲ ಕರೆದುಕೊಂಡು ಬರ್ತೇನೆ ಅಂದ. ಅದಕ್ಕೆ ಆಯ್ತಪ್ಪ ನಾನೇ ಕಾಯ್ತೀನಿ. ನೋಡಿ, ರಾಯರು ನಮ್ಮನ್ ಕಾದ್ರೆ ನಾವು ಹೇಳ್ತೀವಿ ಅಬ್ಬಾ ಏನ್ ತಾಯಿ ಮಮತೆ ಅಂತ. ಆದ್ರೆ ನಮ್ಮಂಥವರಿಗಾಗಿ ರಾಯರು ನಿಂತರೆ ರಾಯರಿಗಾಗಿ ನರಸಿಂಹ ಬಂದು ಅವರಲ್ಲಿ ನಿಂತು ಬಿಟ್ಟಿದ್ದಾನೆ. ಆಯ್ತು, ನೀನು ಯಾವ್ಯಾವ ಭಕ್ತರಿಗೆ ಬೇಕೋ ನಿನ್ನ ಪಾಡಿಗೆ ನೀನು ಜಪ ಮಾಡ್ತಾ ಇರೋ, ನಾನು ನಿಂತು ನಿನ್ನ ಹೆಸರು ಹೇಳಿ ನಾನು ಅವರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿ ನರಸಿಂಹ ದೇವರೇ ಮೋಕ್ಷಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನರಸಿಂಹ ದೇವರೇ ಕಾದು ಕುಳಿತಿದ್ದಾರೆ. ಎಲ್ಲಿ? ರಾಯರ ಹೃದಯದಲ್ಲಿ ಅಂತ ಗೂಢರು ಹೇಳ್ತಾರೆ. ಮನಸ್ಸು ತುಂಬಿ ಬರುತ್ತೆ ಇಂತಹ ನಾರಸಿಂಹ ಕೃತಿಬೋಧಕ ಸುಪ್ರಭಾತಂ. ಇಂತಹ ಗುರುಗಳಿಗೆ, ಗುರುರೂಪದ ನಾರಸಿಂಹನಿಗೆ ಸುಪ್ರಭಾತವಾಗಲಿ. ಪ್ರಭಾತ ಅಂದರೆ ನಿನ್ನೆ ಹೇಳಿದಂತೆ ಜ್ಞಾನ. ಸುಪ್ರಭಾತ, ಜ್ಞಾನದ ಬೆಳಕು ನಮಗೆ ಚಿಮ್ಮಲಿ. ಈ ಅಜ್ಞಾನದ ಒಂದು ಕತ್ತಲೆಯಿಂದ ನಾವು ಹೊರಗೆ ಬರಬೇಕಾಗಿದೆ. ಅದು ಎಲ್ಲೋ ಹೋಗಿ ಪ್ರಯತ್ನ ಮಾಡೋದಲ್ಲ, ಒಳಗಿನಿಂದ ಜ್ಞಾನ ಸೂರ್ಯ ಪ್ರಕಾಶಮಾನನಾಗಬೇಕು ಅಂತ ಹೇಳಿ ಅವರಿಗೆ ಸುಪ್ರಭಾತವನ್ನ ಗೂಢರು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ವಾಮನ ರೂಪಿ ಭಗವಂತನನ್ನ ಹೇಗೆ ರಾಯರಲ್ಲಿ ಚಿಂತನೆ ಮಾಡೋದು ಅಂತ ಹೇಳಿ ಗೂಢರು ಹೇಳ್ತಾ ಇದ್ದಾರೆ. ವೇದತ್ರಯ ಮಲಸು ಭಾಷ್ಯ ಪದತ್ರಯೇಣ ಶ್ರೀರಾಘವೇಂದ್ರ ನಿಜ ಕೀರ್ತಿಮಿಷಾ ತ್ರಿಲೋಕಂ ಆಕ್ರಮ್ಯ ಮಾಯಿ ಬಲಿಮರ್ಧನ ಕೂರ್ಮ ಕರ್ಮ ಕೃತ್ವಾ ಶ್ರೀವಾಮನಸ್ಯ ಕೃತಿಬೋಧಕ ಸುಪ್ರಭಾತಂ. ಅಂದರೆ ನಾವು ವಾಮನನನ್ನು ಹೇಗೆ ಚಿಂತನೆ ಮಾಡೋದು ಅಂತ ಹೇಳ್ತಾರೆ. ಅಂದು ಬಲಿಚಕ್ರವರ್ತಿ ಅಕ್ರಮವಾಗಿ ಇಂದ್ರದೇವರ, ನೋಡಿ ನ್ಯಾಯವಾಗಿ ಇಂದ್ರದೇವರ ಪದವಿಗೆ ಬಂದಿಲ್ಲ, ಆದರೆ ಅಕ್ರಮವಾಗಿ ಇಂದ್ರದೇವರ ಸರ್ವಸ್ವವನ್ನು ಅಪಹರಿಸಿ ಬಿಟ್ಟ ಭಗವಂತ. ಆಗ ಆಕ್ರಮಿಸಿದಾಗಲೂ ಸಹಿತ ಭಗವಂತ ಸೌಮ್ಯ ರೂಪಿಯಾಗಿ ಅಂದರೆ ವಟು ವಾಮನನಾಗಿ ಬಲಿಯ ಸರ್ವಸ್ವವನ್ನು, ಅದರೊಳಗೆ ಅಂದರೆ ತನ್ನ ಒಂದು 14 ಲೋಕಗಳನ್ನು ಕೇವಲ 3 ಪಾದಗಳಿಂದ ವ್ಯಾಪಿಸಿದಾಗ ಅವರು ಪ್ರಹ್ಲಾದರಾಜರು ಓಡಿ ಬರ್ತಾರೆ. ಸ್ವಾಮಿ ತ್ವಯೇವ ದತ್ತಂ ತ್ವಯೇವ ಅಪಹೃತಂ. ಸ್ವಾಮಿ ನೀನೇ ನನಗೆ ಕೊಟ್ಟಿದ್ದು ಈ ಸಾಮ್ರಾಜ್ಯವನ್ನ. ನಾರಸಿಂಹನಾಗಿ ಬಂದು ಈಗ ವಾಮನನಾಗಿ ಬಂದು ತ್ವಯೇವ ಅಪಹೃತಂ, ನೀನೇ ತೆಗೆದುಕೊಂಡಿದ್ಯಾ, ಇದು ನಿನ್ನ ಸಾಮ್ರಾಜ್ಯ, ನೀನು ನನಗೆ ಕೊಟ್ಟೆ, ಈಗ ನೀನು ಮೊಮ್ಮಗನಿಂದ ತೆಗೆದುಕೊಳ್ತಾ ಇದೆಯಾ, ಅದರಿಂದ ನನ್ನ ಮೊಮ್ಮಗನಾದ ಬಲಿಯನ್ನು ರಕ್ಷಿಸು ಸ್ವಾಮಿ ಅಂತ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ಮಾಯಾವಟುವಾದಂತಹ ವಾಮನ ಅವನನ್ನು ಶಿಕ್ಷಿಸಿದರು. ಆ ಕ್ಷಣಕ್ಕೆ ಅವನ ತಪ್ಪಿಗೆ ಶಿಕ್ಷೆ ಕೊಟ್ಟರು. ಸುತಳ ಲೋಕದಲ್ಲಿ ಇಂದಿಗೂ ಈ ಕ್ಷಣಕ್ಕೂ ಅವನಲ್ಲಿ ತನ್ನ ಸುತಳ ಲೋಕದಲ್ಲಿ ಅವನಿಗೆ ಮನೆಯನ್ನು ಕೊಟ್ಟು, ನೋಡಿ ನಮ್ಮ ಮನೆಯಲ್ಲಿ ದೇವರ ಮನೆ ಎಲ್ಲಿರುತ್ತೆ, ಒಳಗಡೆ ಇರುತ್ತೆ ದೇವರ ಮನೆ. ಆದರೆ ಬಲಿಯ ಮನೆಯಲ್ಲಿ ಮೊದಲಿಗೆ ದೇವರ ಮನೆ, ಆನಂತರ ಅವನ ಮನೆ. ಭಗವಂತ ವಾಮನ ತಾನು ನಿಂತು ಬಿಟ್ಟಿದ್ದಾನೆ. ನೀ ಯಾರು ಬರ್ತಿರೋ ಮೊದಲು ನನ್ನ ದಾಟಿಕೊಂಡು ನೀವು ಬಲಿಯ ಮನೆಗೆ ಬರಬೇಕು ಅಂತ ಹೇಳಿ ಯಾವ ಕಲಿಯಾಗಲಿ ಯಾರು ಬರೋದಕ್ಕೂ ಬಿಡೋದಿಲ್ಲ. ಆ ರೀತಿ ಸಂಪೂರ್ಣ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ ವಾಮನ. ಈಗ 18ನೇ ಕಕ್ಷದಲ್ಲಿ ಬರ್ತಕ್ಕಂಥ ಕರ್ಮಜ ದೇವತೆಯಾದ ನಮ್ಮ ಗುರುಗಳಲ್ಲಿ ನಿಂತು ಮಾಯಾವಾದಿಗಳು ಆ ಸಜ್ಜನರ ವೇದ ಸಾಮ್ರಾಜ್ಯವನ್ನ ಕಸಿದು ಬಿಟ್ಟಿದ್ದಾರೆ. ಅಂದರೆ ಈ ನಮಗೆ ವೇದ ಸಾಮ್ರಾಜ್ಯವನ್ನ ಅಂದರೆ ವೇದಕ್ಕೆ ಅಪಾರ್ಥಗಳನ್ನ ಮಾಡಿದ್ದಾರೆ. ಆಗ ವಾಮನ ಏನು ಮಾಡ್ದ ಅಂದರೆ 3 ವೇದಗಳಿಗೂ ಅಮಲವಾದ ಸುಭಾಷ್ಯಗಳನ್ನು ರಚನೆ ಮಾಡಿದ. ಗುರುಗಳಲ್ಲಿ ನಿಂತು ಗುರುರೂಪಿಯಾದ ವಾಮನ ರಚನೆ ಮಾಡಿ ತಮ್ಮ ನಿಜ ಕೀರ್ತಿಯಿಂದ ಆ ಒಂದು ಆವರಣದಂತೆ ವ್ಯಾಪಿಸಿ ಇಂದಿಗೂ ವೇದಾಂತ ಸಾಮ್ರಾಜ್ಯವನ್ನು ರಕ್ಷಿಸುತ್ತಿರುವಂತಹ ಗುರುರೂಪಿಯಾದಂತಹ ವಾಮನಸ್ಯ ಕೃತಿ ಬೋಧಕರಾದಂತಹ ವಾಮನನ ಕೃತಿ ಅಂದರೆ ಅವನು ಏನು ಮಾಡಿದನೋ ಅದನ್ನು ನಮ್ಮ ಗುರುಗಳಲ್ಲಿ ನಿಂತು ವಾಮನ ಮಾಡಿದ್ದಾನೆ. ಅದನ್ನು ಅವ್ರು ಹೇಳ್ತಾರೆ ವೇದತ್ರಯಾಮಲ ಸುಭಾಷ ಪದತ್ರಯೇಣ. ಅಂದರೆ
ಅವ್ರಿಗೆ ಎಲ್ಲ ಸಾಮ್ರಾಜ್ಯವನ್ನು ಹೇಗೆ ಅವತ್ತು ಅಪಹಾರ ಮಾಡಿದ್ನೋ ಬಲಿ, ಆಗ ವಾಮನ ಬಂದು 3 ಹೆಜ್ಜೆಯಿಂದ ಹೇಗೆ ಅದನ್ನು ತೆಗೆದುಕೊಂಡೋ ಹಾಗೆ ಇಡೀ ನಮ್ಮ ಎಲ್ಲ ಭಕ್ತ ವೃಂದದಲ್ಲಿ ಆ ಒಳಗಡೆ ನಿಂತು ಅವ್ರು ಏನು ಮಾಡಿದ್ರು, ಕುವಾದಿಗಳು ಅಂದರೆ ಎಲ್ಲವನ್ನ ತಮಗೆ ಸಾಧನ ಶರೀರವಾಗಿದ್ರೂ ಇದು ನಮಗೆ ತಿಳಿಯದಂತೆ ತಮ್ಮ ಪ್ರಭಾವದಿಂದ ಎಲ್ಲವನ್ನ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. 11 ಇಂದ್ರಿಯಗಳಲ್ಲೂ ನಮಗೆ ಆ ಒಂದು 21 ಮತಗಳ ನಾನು ನನ್ನದು ಅನ್ನೋ ಸಂಸ್ಕಾರ ಕೂತಾಗ ಏನು ಮಾಡಿದ ವಾಮನ ಅಂದರೆ 3 ಪದತ್ರಯೇಣ 3 ಭಾಷ್ಯಗಳನ್ನು ಅಂದರೆ ಆ ಒಂದು 3 ವೇದಗಳಿಗೂ ಭಾಷ್ಯವನ್ನು ರಚಿಸಿ ಸುಭಾಷ್ಯಗಳನ್ನು ರಚನೆ ಮಾಡಿ, ಅದು ಶ್ರೀಮದಾಚಾರ್ಯರೇ ಮಾಡಿದ್ರು, ರಾಯರಿಗಿನ್ನ ಹಿಂದಿನ ಗುರುಗಳು ಮಾಡಿದ್ದಾರೆ. ಆದರೆ ಸಾಮಾನ್ಯರಿಗೆ ಅದು ತಲುಪ್ತಾ ಇಲ್ಲ. ಅವರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ರಾಯರ ಪರಿಮಳಾದಿ ಗ್ರಂಥಗಳು ಬೇಕು. ಅಂಥ ಒಂದು ಇದನ್ನು ವಾಮನ ರೂಪಿ ಭಗವಂತ ಅವರಲ್ಲಿ ನಿಂತು ಪದತ್ರಯೇಣ 3 ವೇದಗಳಿಗೆ 3 ಭಾಷ್ಯವನ್ನು ರಚನೆ ಮಾಡಿ ಸುಭಾಷ್ಯಗಳನ್ನು, ಸುಭಾಷ್ಯ ಅಂದ್ರೇನೋ ಹಿಂದಿನವರು ಶ್ರೀಮದಾಚಾರ್ಯರಿಗೆ ಭಾಷ್ಯಕ್ಕೆ ಒಂದು ಅನುಗುಣವಾಗಿ ಅದರ ಅರ್ಥವನ್ನು ಬಿಚ್ಚಿಡುವಂತೆ ರಚನೆ ಮಾಡಿ ವೇದಾಂತ ಸಾಮ್ರಾಜ್ಯವನ್ನ ಆ ಒಂದು ರಾಯರ ಹಿಡಿತಕ್ಕೆ ತಂದು ಕೊಟ್ಟಿದ್ದಾನೆ. ಅಂದರೆ ನೋಡಿ ಎಂಥ ಒಂದು ಉದಾಹರಣೆ, ಇಂತಹ ಹಿಡಿತಕ್ಕೆ ತಂದು ಕೊಟ್ಟಿದ್ದಾನೆ ಅಂದರೆ ಇಂತಹ ವಾಮನನಿಗೆ ನಾವು ನಮಸ್ಕಾರ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ 21 ಸಂಸ್ಕಾರಗಳು ಮತಗಳ ಸಂಸ್ಕಾರಗಳು ಇದೆಯಲ್ಲ, ಅದನ್ನ ಭಗವಂತ ಆ ಒಂದು ಕಾಯ ವಾಚ ಮನಸ 3 ಹೆಜ್ಜೆಯಿಂದ ಆಕ್ರಮಿಸಿಕೊಂಡು ಬಿಡ್ತಾರೆ ಗುರುಗಳು. ನಿನ್ನ ಕಾಯಕದಲ್ಲಿ, ವಾಚನಿಕದಲ್ಲಿ, ಮಾನಸಿಕದಲ್ಲಿ ದ್ವೈತ ಮತದ ಒಂದು ಪ್ರತಿನಿಧಿಯಾಗಿ ನೀನು ಬದುಕಬೇಕು. ಆ ರೀತಿ ಗುರುಗಳ ಅನುಗ್ರಹವಾದರೆ ಮಾತ್ರ ಸಾಧ್ಯ ಅಂತ ಹೇಳಿ ಆಕ್ರಮ್ಯ ಮಾಯಿ ಬಲಿಮರ್ದನ ಕರ್ಮ ಕೃತ್ವ ಶ್ರೀ ವಾಮನಸ್ಯ ಕೃತಿಬೋಧಕ ಸುಪ್ರಭಾತಂ. ಇದು ಸ್ವಲ್ಪ ಕಷ್ಟ ಆಗಿರ್ಬೋದು, ಆದರೆ ಇದನ್ನು ನಾವು ಸ್ವಲ್ಪ ಮನಸ್ಸಿಟ್ಟು ಕೇಳಿದರೆ ಎಂತಹ ಒಂದು ಉದಾಹರಣೆಯನ್ನು ಒಂದು ಗೂಢರು ನಮಗೆ ಕೊಡ್ತಿದ್ದಾರೆ ಅಂತ ಹೇಳಿ ಅರ್ಥ ಆಗತ್ತೆ. ಈಗ ಭಾರ್ಗವಸ್ಯ ಅಂದರೆ ಪರಶುರಾಮ ದೇವರು ಹೇಗೆ ರಾಯರಲ್ಲಿ ಪರಶುರಾಮನ ನೋಡಿ, ರಾಯರ ಆರಾಧನೆ ಅಂದರೆ ರಾಯರಿಗೆ ಈ ಎಲ್ಲವನ್ನ ಮಾಡ್ತಾರೆ. ದಶಾವತಾರಗಳನ್ನು ಅಲಂಕಾರ ಇಲ್ಲಿ ಮಂತ್ರಾಲಯದಲ್ಲಿ ನಾನು ಒಮ್ಮೆ ನೋಡಿದ್ದೆ. ದಶಾವತಾರಗಳ ಒಂದು 4 ಕಡೆಯಲ್ಲಿಯೂ ಅಲಂಕಾರ ಮಾಡ್ತಾರೆ. ಅದರಲ್ಲಿ ದಶಾವತಾರಗಳ ಒಂದು ಚಿತ್ರಣವನ್ನು ಬರುವಂತೆ ಮಾಡಿರ್ತಾರೆ. ಆದರೆ ನಾವು ಅದನ್ನು ದೃಷ್ಟಿಯಿಟ್ಟು ನೋಡಿ ಗುರುಗಳ ಒಂದು ಮಾತಿನಂತೆ ಅರ್ಥ ಮಾಡಿಕೊಂಡರೆ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಆ ಪರಶುರಾಮನನ್ನು ಹೇಗೆ ಚಿಂತನೆ ಮಾಡೋದು ಅಂತ ಹೇಳಿ ಗೂಢರು ಹೇಳ್ತಾ ಇದ್ದಾರೆ. ಸದ್ಧರ್ಮ ಬಾಹಿರ ಕುಕಾರ್ಯರತಾನ್ ನೃಪಾಸ್ತ್ವಂ ವಾಗ್ವೈಭವಾಕ್ಯ ಸುಕುಠಾರ ಹತಾನ್ವಿಧಾಯ ಸ್ವೀಯಾರ್ಜಿತಾಮಲಧರಾಂ ಸುಜನಾಯ ದತ್ವಾ ಶ್ರೀ ಭಾರ್ಗವಸ್ಯ ಕೃತಿಬೋಧಕ ಸುಪ್ರಭಾತಂ. ನೋಡಿ, ಇಲ್ಲಿ ಒಂದು ಸಮೀಚೀನವಾದಂತಹ ಧರ್ಮ ಬಾಹಿರವಾದಂತಹ ದುಷ್ಟ ಕ್ಷತ್ರಿಯರನ್ನ ಸಮೀಚೀನವಾಗಿ ಧರ್ಮ ಬಾಹಿರರು ನೋಡಿ, 2 ಪದಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸಮೀಚೀನವಾಗಿ ಅಂದರೆ ಅವ್ರ ಸ್ವರೂಪವೇ ಕೆಟ್ಟದು, ಅಂದರೆ ಏನೋ ಕೆಟ್ಟದ್ರಿಂದ ಅವರು ಕರ್ಮಾನುಸಾರ ಕೆಟ್ಟದ್ದು ಮಾಡೋರಲ್ಲ, ಅವ್ರ ಸ್ವರೂಪತಃ ಕೆಟ್ಟವ್ರು ಯಾರಿದ್ರೋ, ಧರ್ಮ ಬಾಹಿರರು ಯಾರಿದ್ರೋ ಅಂತಹ ದುಷ್ಟ ಕ್ಷತ್ರಿಯರನ್ನ ಮಾತ್ರ ಪರಶುರಾಮ ಕೊಂದದ್ದನ್ನ ಎಲ್ಲ ಕ್ಷತ್ರಿಯರನ್ನು ಪರಶುರಾಮ ದೇವರು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಕೊಡಲಿ ತೆಗೆದುಕೊಂಡು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಅವರ ಸಂಹಾರ ಮಾಡಿದ್ದಾರೆ. ಅಂದರೆ ಅದನ್ನು ಇವ್ರು ಹೇಳ್ತಿದ್ದಾರೆ, ಸಮೀಚೀನವಾಗಿ ಧರ್ಮಬಾಹಿರರಾದಂತಹ ದುಷ್ಟ ಕ್ಷತ್ರಿಯರನ್ನ ತನ್ನ ಕುಠಾರ ಅಂದರೆ ಕೊಡಲಿ ಇಂದ ಸಂಹರಿಸಿ 21 ಬಾರಿ ದೇಶ ಪರ್ಯಟನೆಯನ್ನು ಮಾಡಿದ್ದಾರೆ. ಅದರಿಂದ ಅರ್ಜಿಸಿದಂತಹ ಭೂ ಸಂಪತ್ತನ್ನು ಬ್ರಾಹ್ಮಣ ಸಮುದಾಯಕ್ಕೆ ಅಂದರೆ ಕಶ್ಯಪರಿಗೆ ಆ ಒಂದು ಸಜೀವ ಸಮುದಾಯಕ್ಕೆ ಯೋಗ್ಯತಾನುಸಾರಿಯಾಗಿ ದಾನ ಮಾಡಿದಂತಹ ಪರಶುರಾಮ ದೇವರಾದಂತಹ ಪರಶುರಾಮ ಆ ಒಂದು ರೂಪಿಯಾದಂತಹ ಭಗವಂತನೇ ಇಂದೂ ಕೂಡ ಸದ್ಧರ್ಮ ಬಾಹಿರ ರಥರು, ವೇದಕ್ಕೆ ವಿರುದ್ಧವಾದಂತಹ ಕಾರ್ಯಗಳಲ್ಲಿ ರಥರಾದಂತಹ ತಾನೇ ದೇವರು ಅನ್ನುವ ಮೋಹಕ್ಕೆ ಒಳಗಾದವರ ಎಲ್ಲರನ್ನೂ ಸಜ್ಜೀವರಾಗಿದ್ದಾರೆ
ಕರ್ಮಾನುಸಾರಿಯಾಗಿ ಆ ಒಂದು ಮತದ ಹಿಡಿತದಲ್ಲಿ ಸಿಕ್ಕಿಕೊಂಡಂತಹ ನಮ್ಮನ್ನ ತಮ್ಮ ವಾಗ್ವೈಭವದಿಂದ ಸುಕುಠಾರ ಕೊಡಲಿಯಿಂದ, ಅಂದ್ರೆ ರಾಯರ ಮಾತನ್ನ ಕೇಳಬೇಕು ರೀ. ನಮಗೆ ದೊಡ್ಡವರ ಮಾತನ್ನ ಕೇಳಿ, ಇದು ನಮಗೆ ಏನಾಗಿದೆ ಗೊತ್ತಾ, ನಾವೆಂಥ ಸ್ಥಿತಿಯಲ್ಲಿದ್ದೀವಿ ಅಂದ್ರೆ ನಮ್ಮ ಮತ ಯಾಕೆ ಸರಿ ಅನ್ನೋದು ನಮಗೆ ಗೊತ್ತಿಲ್ಲ, ಅವರ ಮತ ಯಾಕೆ ತಪ್ಪು ಅನ್ನೋದು ನಮಗೆ ಗೊತ್ತಿಲ್ಲ. ಎಂತಹ ಹೀನ ಸ್ಥಿತಿ ಅಂದ್ರೆ, ನಮಗೆ ಯಾರು ಏನು ಹೇಳಿದ್ರು ಎಲ್ಲದಕ್ಕೂ ಒಂಥರ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ, ಹೀಗಿದ್ರೆ ಹೀಗೆ, ಹಾಗೆ ಗೆದ್ದೆತ್ತಿನ ಬಾಲ ಹಿಡಿಯೋರು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನಮ್ಮ ಸ್ಥಿತಿ. ಅಂದ್ರೆ ಅದರಲ್ಲೂ ಎಂಥ ಗಾದೆಯಲ್ಲಿ ಎಷ್ಟು ಒಳ್ಳೆ ಅಭಿಪ್ರಾಯ ಇದೆ ಗೊತ್ತಾ, ಗೆತ್ತು ಅಂದ್ರೆ ಧರ್ಮ. ಅಂದರೆ ಯಾವ ಒಂದು ಧರ್ಮವನ್ನು ಯಾರು ಎಲ್ಲ ತುಂಬ ಹೆಚ್ಚಿನಾಗಿ ನಡೆಸ್ತಾರೋ ಅವ್ರ ಜೊತೆ ನಾವು ಸೇರ್ಕೊಂಡ್ಬಿಡೋದು ಇಲ್ಲ. ನಮ್ಮ ಧರ್ಮ ಯಾಕೆ ಸರಿ ಅನ್ನೋದನ್ನು ನಾವು ಮೊದಲಿಗೆ ತಿಳಿಬೇಕು ಮನಸ್ಸಿನಿಂದ. ಯಾರೋ ಹೇಳಿದ್ರು ಅಂತ ಹೇಳಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಕೂಗ್ಬಿಟ್ರೆ, ನಾವು ಆ ಒಂದು ಸಮೂಹದಲ್ಲಿ ಕೂಗದೆ ನನಗೆ ಒಂದು ಮೋಕ್ಷ ಕೊಡ್ತಾನೆ ಅಂದರೆ ದೇವ ಕೊಡೋದಿಲ್ಲ. ಈಗಿದು ಯಾವಾಗೂ ಹೇಳ್ತಾ ಇರ್ತೀನಿ ನಾನು, ಈ ಪೈಥಾಗೊರಸ್ ಥಿಯರಮ್ ಅಂತ ನಮಗೆ ಒಂದು ದೊಡ್ಡದು ಒಂದು 10 ಮಾರ್ಕ್ಸು ಇದು, ಅದನ್ನ ನೀನು ಎಲ್ಲೋ ಅಕ್ಕಪಕ್ಕದವ್ರನ್ನ ನೋಡ್ಕೊಂಡು ಆ ಉತ್ತರ ಬರೆದು ಬಿಟ್ರೆ ನಿಂಗೆ 10 ಮಾರ್ಕ್ಸ್ ಕೊಡ್ತಿರ್ಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ನೀನು ಮಾಡ್ತಾ ಇರಬೇಕು. ಎಲ್ಲವನ್ನಂತೂ ಕಾಪಿ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರಿಗೆ ನಿಜವಾಗಿ ಆ ಥಿಯರಮ್ ಅರ್ಥ ಆಗಿರುತ್ತೋ ಅವರು ಸ್ಟೆಪ್ ಬೈ ಸ್ಟೆಪ್ಪು ಮಾರ್ಕ್ಸ್ ತಗೋತಾ ಇದ್ರು. ಅಂದರೆ ನಿಂಗೆ 10 ಬರಬೇಕು ಅಂದರೆ ನೀನು ಅಷ್ಟೂ ರೀತಿಯಲ್ಲಿ ಎಲ್ಲ ಯಾವ ಸ್ಟೆಪ್ಪು ಬಿಡದೆ ಹೇಗೆ ಮಾಡಬೇಕು, ಹಾಗೆ ಸರ್ವೋತ್ತಮತ್ವ, ಜೀವೋತ್ತಮತ್ವ, ಜಗತ್ತು ಸತ್ಯ, ಇದೆಲ್ಲ ಪಂಚಭೇದ, ತಾರತಮ್ಯ, ಜಗತ್ತು ಸತ್ಯ ಎಲ್ಲವನ್ನ ಬಾಯಲ್ಲಿ ಹೇಳಿದರೆ ಸಾಲದು, ಪುಸ್ತಕದಲ್ಲಿರೋದನ್ನು ನೋಡಿಕೊಂಡು ಹೇಳಿದರೆ ಸಾಲದು. ಅದು ನಮಗೆ ಪ್ರಾಯೋಗಿಕವಾಗಿ ಅರ್ಥವಾಗಬೇಕು. ಅರ್ಥವಾಗಿ ನಾವು ಒಮ್ಮೆ ಮನಸ್ಸಿನಿಂದ ಹೇಳಿದರೂ ದೇವ ತೆಗೆದುಕೊಳ್ಳುತ್ತೆ. ನಾವು ಹಾಗಲ್ಲ, ಬಾಯಿಂದ ಹೇಳಿದ, ಈಗ ಏನು ಹೋಗಲಿ ಸದ್ಯ ಬಾಯಿಂದಲಾದರೂ ಹೇಳ್ತಿದಾರಲ್ಲ ಅಂತ ಸುಮ್ಮನಿದ್ದಾನೆ ಅಷ್ಟೇ. ಆದರೆ ನಮಗೆ ನಿಜವಾಗಿ ದೇವನ ಅನುಗ್ರಹವಾಗಬೇಕಾದ್ರೆ ಮನಪೂರ್ತಿಯಾಗಿ ನಾವು ಶ್ರಮ ಹಾಕಬೇಕು. ಹೇಗೆ ಒಂದು ಮನೆ ಕಟ್ಟಬೇಕು ಅಂದರೆ ಮನೆಯವರು ಇರೋರು ಎಲ್ಲರೂ ಸೇರಿ ಶ್ರಮ ಹಾಕಿರ್ತಾರೆ, ಎಲ್ಲರೂ ಆ ದುಡ್ಡನ್ನು ಉಳಿಸ್ತಾರೆ, ಒಂದೊಂದು ತಮ್ಮ ಸಮಯವನ್ನು ವ್ಯಯ ಮಾಡ್ತಾರೆ, ಎಲ್ಲರೂ ಸೇರಿದ ಮೇಲೆ ಒಂದು ಮನೆ ಆಗುತ್ತೆ. ಹಾಗೆ ಇದು ಅಷ್ಟೇ, ನಮಗೆ ಒಂದು ಪ್ರಮೇಯ ಅರ್ಥ ಬೇಕಾದ್ರೆ ನಮ್ಮ ಪರಿಶ್ರಮ ಬೇಕಾಗತ್ತೆ. ನಾವು ಪರಿಶ್ರಮ ಪಟ್ಟು ಅದನ್ನು ನಾವು ನಮ್ಮ ಹೃದಯದಲ್ಲಿ ಧರಿಸಿದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಅದು ಯಾರಿಂದ ಸಾಧ್ಯ, ನಮ್ಮಿಂದ ಸಾಧ್ಯವಿಲ್ಲ ಅಂದಾಗ ನಾವು ಗುರುಗಳಲ್ಲಿ ಮೊರೆ ಹೋಗಬೇಕು. ಸ್ವಾಮಿ ಇಷ್ಟೆಲ್ಲ ಹೇಳ್ತಾರೆ, ಆದರೆ ನನ್ನ ಒಂದು ಮನಸ್ಸಿನಿಂದ ನನಗೆ ಬರ್ತಾ ಇಲ್ಲ. ಜ್ಞಾನಕ್ಕಾಗಿ ನಾವು ಇಂತಹ ಒಂದು ಅವತ್ತಿನ ದಿನ ಏನು ಪರಶುರಾಮ ದೇವರೇ 21 ಬಾರಿ ನೀವು ಆ ಒಂದು ಭೂ ಪ್ರದಕ್ಷಿಣೆಯನ್ನು ಮಾಡಿದ್ರಿ. ಇವತ್ತು ಭೂ ಪ್ರದಕ್ಷಿಣೆ ಅಂದ್ರೇನು? ಪಾರ್ಥಿವ ಶರೀರ, ಪೃಥ್ವಿ ಸಂಬಂಧವಾದಂತಹ ಪಾರ್ಥಿವ ಶರೀರ. ನಾವು ಎಲ್ಲೇ ಹುಟ್ಟಲಿ, ಯಾವುದೇ ಯೋನಿಯಲ್ಲಿ ಹುಟ್ಟಲಿ, ಆ ಪರಶು ಗುರುಗಳ ಅಂತರ್ಯಾಮಿ, ಗುರುರೂಪಿಯಾದಂತಹ ಭಗವಂತ, ಇಲ್ಲಿ ಗುರುಗಳ ಅಂತರ್ಯಾಮಿ ಬೇರೆ, ಗುರು ರೂಪವನ್ನು ಧರಿಸಿರ್ತಕ್ಕಂಥ ಪರಶುರಾಮ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರೋದು. ಅದರಿಂದ ನಾವು ಎಲ್ಲೇ ಬರಲಿ, ಯಾವ ಕುಯೋನಿಗಳಲ್ಲೇ ಬರಲಿ, 21 ಬಾರಿ ಹೇಗೆ ನೀವು ಭೂ ಪ್ರದಕ್ಷಿಣೆ ಮಾಡಿ ನೀವು ಆ ಒಂದು ದುಷ್ಟ ಕ್ಷತ್ರಿಯರ ಸಂಹಾರ ಮಾಡಿದ್ರೋ ನಿಮ್ಮ ಕೊಡಲಿಯಿಂದ, ಹಾಗೆ ಗುರುರೂಪಿಯಾದಂತಹ ಪರಶುರಾಮ ದೇವರೇ, ಇಲ್ಲಿ ನೋಡಿ ರಾಯರ ಒಂದು ಚಿತ್ರಣ ನಮಗೆ ಬರುತ್ತೆ. ಆದರೆ ಅಲ್ಲಿ ರಾಯರ ವೇಷ ಧರಿಸಿ ಬಂದವರು ಯಾರು? ಒಳಗೆ ಪರಶುರಾಮ ದೇವರು ಇದ್ದಾರೆ. ಏಕೆಂದರೆ ರಾಯರು ಈ ಎಲ್ಲವನ್ನ ಮರೆತು ತಾವು ಭಗವಂತನ ಓಂಕಾರ ಪ್ರಣವ ಜಪದಲ್ಲಿ ನಿರತರಾಗಿ ಬಿಟ್ಟಿದ್ದಾರೆ. ಆದರೆ ಇಷ್ಟೆಲ್ಲ ಅನುಗ್ರಹ ಮಾಡ್ತಿರೋದು ಯಾರು? ರಾಯರು ಎಚ್ಚೆತ್ತು ಇವನ್ ಸಮಸ್ಯೆ ಇದು ಅಂತ ಮಾಡಿಲ್ಲ. ಭಗವಂತ ಅವರಿಗೆ ಅಂಥ ಒಂದು ಸನ್ನಿಧಾನ ಇಟ್ಟುಬಿಟ್ಟಿದ್ದಾನೆ. ತಾನೇ ಮುಂದೆ ನಿಂತು ಅವರ ಹೆಸರು ಹೇಳಿ ಕೊಡ್ತಾ ಇದ್ದಾನೆ. ಈಗ ಪ್ರಧಾನಮಂತ್ರಿಗಳಿಂದ ಒಂದು ಯೋಜನೆ ಬರುತ್ತೆ, ಅವ್ರು ಕೇವಲ ಸೈನ್ ಹಾಕಿರ್ತಾರೆ. ನಮಗೆ ಬರೋದು ಯಾರು? ನಮಗೆ ಕೊಡೋದು ಯಾರು? ನಮ್ಮ ಇಮಿಡಿಯೇಟು ಯಾರು ಅಧಿಕಾರಿಗಳಿರ್ತಾರೋ ಅವ್ರು. ಆದರೆ ಕೊಟ್ಟಿದ್ಯಾರು ನಿಜವಾಗಿ? ಒಳಗೆ ಅವರು ಆ ಒಂದು ಯಾರು ಉತ್ತಮ ಅಧಿಕಾರಿಗಳಿರ್ತಾರೋ, ಯಾರಿಗೆ ಅಧಿಕಾರ ಇರುತ್ತೋ ಅವ್ರು ಕೊಟ್ಟಿದ್ದು. ಆದರೆ ನಮಗೇನೋ ಇವ್ರು ಕೊಟ್ಟರು ರೀ. ನಮಗೆ ಎಂಥ ಭ್ರಮೆ ಅಂದರೆ ದಿನನಿತ್ಯದಲ್ಲೇ ದ್ವೈತ ಮತದ ಅನುಸಂಧಾನ ಬರ್ತಿಲ್ಲ. ಇಂತಹ ನಾವು ಆ ಪರಶುರಾಮ ರೂಪಿಯಾದಂತಹ ಗುರುರೂಪಕ್ಕೆ ನಾವು ಶರಣಾಗೋಣ. ಪರಶುರಾಮ ದೇವರ ಒಂದು ಚಿಂತನೆ ಸಾಮಾನ್ಯರಿಗೆ ಅಲ್ವೇ ಅಲ್ಲ. ಪರಶುರಾಮ ರೂಪ ಸಾಮಾನ್ಯರಿಗೆ ಉಪಾಸನೆಗೆ ಬರೋದಿಲ್ಲ. ಆದರೆ ಗುರುರೂಪಿಯಾಗಿ ಬಂದಾಗ ಭಗವಂತನೇ ನಮ್ಮ ಒಂದು ಬಳಿ ಬಂದಿದ್ದಾನೆ. ಆ ಅಂಥವನ ಬಳಿ ನಾವು ಈ ಸ್ವಾಮಿ ಪಂಚಭೇದ, ತಾರತಮ್ಯ ಈ ಯಾವುದು ನನಗೆ ಬಾಯಲ್ಲಿ ಹೇಳಬಹುದು, ಆದರೆ ನಮ್ಮ ಮನಸ್ಸಿನಲ್ಲಿ
ತಳ ಊರಬೇಕು. ಆದರೆ ಅದಕ್ಕೆ ಆ ದೋಷಗಳು ನಮಗೆ ಕಾಡ್ತಾ ಇದೆ. ಅದನ್ನು ನಿವಾರಣೆ ಮಾಡಿ ಅದರಿಂದ ನಮಗೆ ಆ ಭಾರ್ಗವಸ್ಯ ಕೃತಿ ಬೋಧಕರಾದಂತಹ ಶ್ರೀ ರಾಘವೇಂದ್ರ ಗುರುಗಳೇ, ನಿಮಗೆ ಅನಂತಾನಂತ ಸಪ್ರಣಾಮಗಳು. ಸುಪ್ರಭಾತವು ಅಂದರೆ ಆ ಪರಶುರಾಮ ರೂಪಕ್ಕೆ ನಾವು ಶರಣಾಗಿ ನಮಸ್ಕಾರ ಮಾಡಿ ಸುಪ್ರಭಾತವನ್ನು ಹೇಳಿದರೆ ಪರಶುರಾಮ ನಮಗೂ ಸುಪ್ರಭಾತವನ್ನು ಉಂಟು ಮಾಡ್ತಾನೆ. ಅಂದರೆ ನಮಗೆ ಆ ಒಂದು ಮತಗಳ ಏನು, ಈಗ ನೋಡಿ ಜ್ವರ ಬಂದಿದೆ, ನಾವೇನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ಹೋಗದಿದ್ರು ಆ ಒಂದು ಡಾಕ್ಟರೂ ನಮಗೆ ಮುಖ್ಯ, ಜೊತೆಗೆ ಅಲ್ಲಿ ಔಷಧಿಯು ನಮಗೆ ಮುಖ್ಯ, ಜೊತೆಗೆ ಪಥ್ಯವೂ ನಮಗೆ ಮುಖ್ಯ. ಈ ಮೂರನ್ನು ಏಕಕಾಲದಲ್ಲಿ ಮಾಡಿದರೆ ರೋಗವಾಸಿಯಾಗತ್ತೆ. ಹಾಗೆ ನಾವು ಕೇವಲ ಶರಣಾಗತಿ ಅಂತ ಹೇಳಿ ಬಾಯಲ್ಲಿ ಹೇಳೋದಲ್ಲ, ಕಾಯಕ, ವಾಚನಿಕ, ಮಾನಸಿಕವಾಗಿ 3 ಹೆಜ್ಜೆಯಿಂದ ಪರಶುರಾಮ ನೀನು ನಮ್ಮನ್ನ ಆಕ್ರಮಿಸಿಬಿಡು. ಆಗ ನೀನು ನಮ್ಮನ್ನ ಒಳಗಡೆ ಕಾಯಕವಾಗಿ,